ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾವು ಹಾಸನ ಜಿಲ್ಲೆಯ ಆಲೂರಿನಲ್ಲಿದ್ದೀವಿ. ಕಳೆದ 2 ಸಂಚಿಕೆಯಿಂದ ಶ್ರೀ ಧರ್ಮರಾಜ್ ಅವರು ನಮಗೆ ಕಾಫಿಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಧರ್ಮರಾಜ್ ಅವರನ್ನು ಮಾತಾಡಿಸಿ ಪ್ರೂನಿಂಗನ್ನು ಯಾವ ರೀತಿ ಮಾಡಬೇಕು, ಹಾಗೆಯೇ ನೆರಳು ನಿರ್ವಹಣೆ ಮಾಡೋದ್ರಿಂದ ಕಾಫಿ ಉತ್ತಮ ಗುಣಮಟ್ಟದ ಕಾಫಿಯನ್ನು ಹೇಗೆ ಪಡೆಯಬಹುದು ಅನ್ನೋ ಎಲ್ಲ ಮಾಹಿತಿಯನ್ನು ತಿಳಿಯೋಣ. ಸರ್, ಈಗ ನಾನು ಮುಂದಿನ ಹಂತದಲ್ಲಿ ಕೇಳೋದಾದರೆ, ಇದರಲ್ಲಿ ಕಾಫಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಜೇನು ಬರ್ತವೆ ಅಂತ ಹೇಳಿ ಕಾಫಿ ಜೇನುತುಪ್ಪ ನಮ್ಮ ಸಾಕಷ್ಟು ಜನ ತುಂಬ ಚೆನ್ನಾಗಿದೆ. ಇದರಲ್ಲಿ ಪರಾಗಸ್ಪರ್ಶದಲ್ಲಿ ನೀವು ಏನು ಗಮನಿಸ್ತೀರಿ, ನೀವು ಅದಕ್ಕೆ ಏನು ಸಹಕಾರ ಕೊಡ್ತೀರಿ? ಜೇನು ಸಾಕಣೆ ಮಾಡಿದ್ದು ಏನಾರು ಇದೆಯಾ? ಮಾಡಿದ್ದೀವಿ ಸರ್. ನಮ್ಮ ಹತ್ರ ಈಗ 35 ಬಾಕ್ಸ್ ಜೇನು ಪೆಟ್ಟಿಗೆ ಇದೆ. ಓಕೆ. ಈ ತೋಟದಲ್ಲ ಅಥವಾ ಬೇರೆ ಎಲ್ಲ ಸೇರಿ? ಅಲ್ಲ, ಇಲ್ಲಿ ಅಂದರೆ ಎಲ್ಲ ಬ್ಲಾಕಲ್ಲೂ ಅಲ್ಲಲ್ಲೇ ಇಟ್ಟಿದ್ದೀವಿ. ಒಟ್ಟಾರೆ ನಮ್ಮ ಎಸ್ಟೇಟಲ್ಲಿ, ಗೀತಾ ಎಸ್ಟೇಟಲ್ಲಿ 35 ಜೇನು ಪೆಟ್ಟಿಗೆ ಇದೆ. ಇದು ಮಾಮೂಲಿ ತುಡುವೆ ಜೇನು. ಹೌದು. ಇಲ್ಲಿ ಮತ್ತೆ ನಿಮ್ಮ ನಿಸರ್ಗದಲ್ಲೂ ಸಾಕಷ್ಟು ಬೇಕಾದಷ್ಟು ಇದೆ ಸರ್. ನಾವು ಇತ್ತೀಚೆಗೆ ಒಂದು 6-7 ವರ್ಷದಿಂದ ಇಟ್ಟಿರೋದು. ಅದಕ್ಕಿಂತ ಮುಂಚೆಗೂ ಪಾಲಿನೇಷನ್ ಆಗ್ತಾ ಇತ್ತು. ಬಟ್ ಈಗ ನೀವು ಕೇಳಿದ ಪ್ರಶ್ನೆಗೆ, ಇದಕ್ಕೆ ಪ್ರಶ್ನೆಗೆ ಏನಂತಂದ್ರೆ ಅರೇಬಿಕಾಗೆ ಅದು ಸೆಲ್ಫ್ ಪಾಲಿನೇಷನ್ ಸರ್, ಅದು ಪಾಲಿನೇಷನ್ ಆಗುತ್ತೆ. ಬಟ್ ಜೇನುಹುಳ ಬರುತ್ತೆ ಜೇನುಹುಳ ತುಂಬಾ ಬರುತ್ತೆ. ನಿಮಗೆ ಹೆಂಗೆ ಅಂತ ಸಿಗುತ್ತೆ. ಹೌದೌದು, ಜೇನುಹುಳ ಬರುತ್ತೆ. ಬಟ್ ಅದು ಸೆಲ್ಫ್ ಪಾಲಿನೇಷನ್, ಯಾವುದು ಅರೇಬಿಕಾ. ನಿಮಗೆ ಹೇಗಿರುತ್ತೆ ಅದು ಹೂವಿನ ಟೈಮಲ್ಲಿ ಅಂದ್ರೆ, ಕೆಲವು ಟೈಮು ಇಲ್ಲಿ ಫ್ಲೈಟ್ ಹೋದಂಗೆ ಸೌಂಡ್ ಕೇಳಿದ್ವಿ, ಇಡೀ ತೋಟ ಶಬ್ದ ಬರ್ತಾ ಇರುತ್ತೆ. ಕೆಲವು ಟೈಮ್ ನಾವು ಈ ತರ ಕೈ ತರ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅಷ್ಟೊಂದು ಜೇನುಹುಳ ಬರುತ್ತೆ. ಅಷ್ಟೊಂದು ನೀವು ಆ ಜೇನಿಗೆ ಸಹಕಾರ ಕೊಟ್ಟಂಗೆ ಕಾಫಿ ತೋಟ ಮಾಡಿದ್ದು. ಮತ್ತೆ ನೀವು ಇಲ್ಲಿ ಏನು ರಾಸಾಯನಿಕ ಹೊಡೆಯೋದಿಲ್ಲ? ಇಲ್ಲ, ಅದನ್ನ ಹೇಳ್ತೀನಿ. ನಾವು ಜೇನುಹುಳ ಬರೋ ಟೈಮಲ್ಲಿ ಅದಕ್ಕೆ ಹೆಂಗೆ ಅವಕಾಶ ಮಾಡ್ಕೊಡ್ತೀವಿ, ತುಂಬಾ ಇಂಟ್ರೆಸ್ಟಿಂಗ್. ಈಗ ಅರೇಬಿಕಾದಲ್ಲಿ ಅಷ್ಟೊಂದು ಬೇಡ, ಬಟ್ ಇದರಲ್ಲಿ ರೋಬಸ್ಟಾದಲ್ಲಿ ಜೇನುಹುಳ ಬೇಕು, ತುಂಬಾ ಅವಶ್ಯಕತೆ. ಅದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಜೇನುಹುಳದ ಅವಶ್ಯಕತೆ ಖಂಡಿತ ಇರುತ್ತೆ. ಅದಕ್ಕೆ ನಾವೇನು ಅವಕಾಶ ಮಾಡ್ಕೊಡ್ತೀವಿ ಅಂತ ಅಂದ್ರೆ, ಈ ಹೂವಿನ ಟೈಮಲ್ಲಿ ನಾವು ಯಾವುದೇ ತರದ ಸ್ಪ್ರೇಗಳನ್ನ ತಗೊಳ್ಳೋದಿಲ್ಲ. ನ್ಯೂಟ್ರಿಷನ್ ಸಹ ನಾವು ಇದು ಸ್ಪ್ರೇ ಮಾಡಲ್ಲ, ಗೊಬ್ಬರ ಹಾಕಲ್ಲ. ಕೆಲವರು ಇರಿಗೇಷನ್ ಮಾಡುವಾಗ ಗೊಬ್ಬರ ಹಾಕೊಂಡು ಇರಿಗೇಷನ್ ಮಾಡ್ತಾರೆ. ನಾನು ಅದನ್ನು ಗಮನಿಸಿ ಅದು ಬೇಡ. ನಮ್ಮ ಕ್ಲಾಸಲ್ಲೂ ನಾವು ಅದನ್ನು ಹೇಳಿದ್ದೀವಿ. ಯಾಕೆ ಅಂತ ಅಂದರೆ, ನಾವು ಗೊಬ್ಬರ ಹಾಕಿ ನೀರು ಹೊಡೆದಾಗ 8-10 ದಿವಸಕ್ಕೆ ಹೂವು ಅರಳಕ್ಕೆ ಶುರುವಾಗುತ್ತೆ. ಅದೇ ಟೈಮಿಗೆ ಗೊಬ್ಬರದ ವಾಸನೆನೂ ಮೇಲಿಳುತ್ತೆ, ಬೇಸಿಗೆ ಆಗಿರೋದ್ರಿಂದ. ಆವಾಗ ಜೇನುಹುಳುಗಳು ಬರೋ ಸಂಖ್ಯೆ ಕಡಿಮೆ ಆಗುತ್ತೆ. ಅವಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಯಾವುದೇ ಔಷಧಿ ಗೊಬ್ಬರಗಳನ್ನು ಬಳಸಲ್ಲ. ಕ್ರಿಮಿಕೀಟ ಅವುಗಳಿಗೆ ನಾವು ಯಾವುದೇ ತರದ ಕ್ರಮ ತಗೊಳ್ಳಲ್ಲ. ಗೊಬ್ಬರ ಸಹ ಹಾಕಲ್ಲ. ಅದು ಅವಕಾಶ ಮಾಡಿಕೊಡ್ತೀವಿ. 1-1.5 ತಿಂಗಳ ಅವಧಿನ ಅದೇ ಹೂ ಅರಳಕ್ಕಿಂತ 1 ತಿಂಗಳು ಮೊದಲು ಅಥವಾ 2 ತಿಂಗಳು ನಾವು ಮೊದಲು 2-3 ತಿಂಗಳು ನಾವು ಏನು ಗೊಬ್ಬರ ಏನು ಮಾಡಲ್ಲ. ಅದಾದ್ಮೇಲೆ ಹೂ ಅರಳಿ ಆದ ನಂತರ ನಾವು ಕೆಲವು ಔಷಧಿಗಳು, ನ್ಯೂಟ್ರಿಷನ್, ಗೊಬ್ಬರಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದು ಜೇನುಹುಳುಗಳನ್ನ ಗಮನದಲ್ಲಿ ಇಟ್ಕೊಂಡೇ ಮಾಡೋ ಅಂಥದ್ದು. ಸರ್, ಈಗ ನೀವು ಮಧ್ಯದಲ್ಲಿ ಹೇಳ್ತಾ ಇರ್ತೀರಿ, ನಮ್ಮ ಇದು ಅಂತ ಏನು ಕ್ಲಾಸು ವೆಬ್ ಅಂತ ಹೇಳಿ ಹೇಳಿದ್ರಿ. ಈಗ ಅದ್ರ ಮಧ್ಯೆಲ್ಲೇ ಕೇಳ್ಬಿಡ್ತೀನಿ, ನಿಮ್ದು ಈ ಬೇರೆ ಬೆಳೆಗಾರರಿಗೆ ತರಬೇತಿ ಕೊಡುವಂತ ಏನು ವೆಬ್ ಮೀಟಿಂಗ್ ಮಾಡ್ತೀರಿ, ಏನು ಮಾಡ್ತೀರಿ? ಈಗ ನಮ್ದೊಂದು ಅದೊಂದು ವಿದ್ಯಾಸಂಸ್ಥೆ ಥರನೇ ಈಗ ಇದು ಕ್ರಿಯೇಟ್ ಆಗಿದೆ ಸರ್. ಅದು ನಾವೇನಂತ ಅಂದರೆ, ಈಗ ಒಂದು ನಮ್ಮ ಜಿಲ್ಲಾ ಬೆಳೆಗಾರ ಸಂಘ HDPA, ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ಇದರಿಂದ ಅದು ಇದೊಂದು ವಿಂಗ್ ವೆಬ್ ಅಂತ ಮಾಡಿದೀವಿ. ಕಾಫಿ ಬೆಳೆಗಾರ ಸಂಘ, ಹಾಸನ ಜಿಲ್ಲಾ ಕಾಫಿ ಬೆಳೆಗಾರ ಸಂಘ. ಅದು ನಾವು ಅದರದ್ದು ಒಂದು ಅಂಗಸಂಸ್ಥೆ, ಇದು ವೆಬ್ ಅಂತ ಮಾಡಿದ್ದೀವಿ. ಅದರಲ್ಲಿ ನಮ್ಗೇನಂತ ಅಂದರೆ, ದ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸನ್ನು ನಾವು ಹೇಳ್ಕೊಡೋವಂಥದ್ದು. ಈಗ ವೈಜ್ಞಾನಿಕ ರೀತಿಯಲ್ಲಿ. ಹೌದು, ವೆಬ್ ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ಪ್ರತಿ ಅದರದ್ದು ವಿವರ ಹೇಳ್ಬೇಕಂತ ಅಂದರೆ 1 ಇಯರ್ ಕೋರ್ಸ್. ಅದು ಮಂತ್ಲಿ ಒನ್ಸ್ ಇರುತ್ತೆ. ಪ್ರತಿ ತಿಂಗಳು 1 ಕ್ಲಾಸು 12 ತೋಟಗಳಲ್ಲಿ ನಡೆಯುತ್ತೆ. ಅದು ಒಳ್ಳೆ ಇದು SSV ತೋಟಗಳಲ್ಲಿ ನಾವು ಅಲ್ಲೇ ಮಾಡೋದು ಕ್ಲಾಸಲ್ಲೇ. ಹೇಗೆ ಅಂತ ಅಂದರೆ, ಗಿಡ ಕಸಿ ಹೇಗೆ ಮಾಡಬೇಕು, ಮತ್ತೆ ನಾವು ಮರಗಸಿ ಹೆಂಗೆ ಮಾಡಬೇಕು, ಕೆನಾಫಿ ಬಿಟ್ಕೊಂಡು ಎಷ್ಟು ಕಡಿಬೇಕು, ಎಷ್ಟು ಪರ್ಸೆಂಟೇಜ್ ತೆಗಿಬೇಕು, ಗೊಬ್ಬರನ ಹೇಗೆ ಹಾಕಬೇಕು, ಔಷಧಿ ಹೆಂಗೆ ತಯಾರು ಮಾಡ್ಕೋಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ. ಮತ್ತೆ ಅದಕ್ಕೆ ಎಷ್ಟು ಔಷಧಿ ಗೊಬ್ಬರದ ಅವಶ್ಯಕತೆ, ಯಾವುದು ವೆಬ್ ಅಂದರೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಟೈಮ್ಲಿ ವರ್ಕ್ ಮಾಡಬೇಕು, ಎಷ್ಟು ನ್ಯೂಟ್ರಿಷನ್ ಬೇಕು, ಎಷ್ಟು ಕಾಫಿಗೆ ಎಷ್ಟು ನಾವು ಗೊಬ್ಬರ ಕೊಡಬೇಕು, ಇದನ್ನು ವಿವರವಾಗಿ ನಾವು ವೈಜ್ಞಾನಿಕ ರೀತಿಯಲ್ಲಿ ನಾನು ಮತ್ತು ವೇಣುಗೋಪಾಲ್ ಸರ್ ನಮಗೆ ಇದನ್ನು ನಾವು ಆ ತರಗತಿನಲ್ಲಿ ಹೇಳ್ಕೊಡ್ತೀವಿ. ನಾವಿಬ್ಬರು ಅಲ್ಲದೆ ಮತ್ತೆ ಯಾವ್ದಾದ್ರು ಎಕ್ಸ್ಪರ್ಟ್ ಏನಿರ್ತಾರೆ ಒಂದು ನ್ಯೂಟ್ರಿಷನ್, ಅವ್ರನ್ನ ಮತ್ತೆ ನಾವು ಕರಿತೀವಿ. ವೆಬ್ ಅಂತ ಏನು ಹೆಸರು ಇಟ್ಕೊಂಡ್ರಿ? ಆನ್ಲೈನ್ ಮಾಡ್ತಿರೋ ಆಫ್ಲೈನ್? ಇಲ್ಲ, ವೆಬ್ ಅಂದ್ರೆ ವೆಸ್ಟರ್ನ್ ಘಾಟ್ ಎಕೋ ಫ್ರೆಂಡ್ಲಿ ಬ್ಯಾಂಡ್ ಅಂತೇಳಿ, ಪಶ್ಚಿಮ ಘಟ್ಟ ಪರಿಸರ ಪ್ರೇಮಿಗಳ ಗುಂಪು. ನಮ್ದು ಉದ್ದೇಶ ಏನಂತ ಅಂದ್ರೆ, ವೆಸ್ಟರ್ನ್ ಘಾಟ್ ಎಕೋ ಫ್ರೆಂಡ್ಲಿ ಬ್ಯಾಂಡ್ ಮೀನ್ಸ್ ಗುಂಪು. ಅದನ್ನ ಪಶ್ಚಿಮ ಘಟ್ಟ ಪರಿಸರ ಪ್ರೇಮಿಗಳ ಗುಂಪು ಅಂತ ಮಾಡ್ಕೊಂಡು ಆ ತರ ಹೆಸರಿಟ್ಕೊಂಡು ನಾವು ಅದು ಬೆಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನಾವು ಮಾಡ್ತೇವೆ. ಹೌದೌದು, ನೇಚರ್ ಉಳಿಸಬೇಕು,
ಅಲ್ಲ ವೇಣುಗೋಪಾಲ್ ಸರ್ ಬಂದಿರೋದ್ಮೇಲೆ ಅವ್ರ ಜೊತೆಗೆ ಕಾಳುಮೆಣಸು ಬರಲೇಬೇಕು. ಕಾಳುಮೆಣಸಿಗೆ ತುಂಬ ಮುಖ್ಯವಾಗಿ ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ಬೆಳಿಬೇಕು, ವೆರೈಟಿ ಅದೆಲ್ಲ ವಿವರವಾಗಿ ಒಟ್ಟಾರೆ ಹೇಳ್ಕೊಡ್ತಾರೆ. ನಿಮ್ಮ ಇಲ್ಲಿಯ ಬೆಳೆಗಳು ಕಾಳುಮೆಣಸು, ಕಾಫಿ, ಇನ್ನು ಅಪರೂಪಕ್ಕೆ ಅಡಿಕೆ ಎಣುತ್ತದೆ. ಅಲ್ಲ, ಆ ಕ್ಲಾಸಲ್ಲಿ ನಾವು ಏನೇ ಹೇಳ್ಕೊಡ್ತೀವಿ ಅಂದರೆ ಮೊದಲಿಗೆ ಅರೇಬಿಕಾ ಸರ್, ಅರೇಬಿಕಾನ ಉಳಿಸ್ಬೇಕು ಅನ್ನೋದು ಒಂದು ಲಾಭದಾಯಕವಾಗಿರೋಂಥ ನೇಚರ್ನ ಉಳಿಸೋಕ್ಕಾಗೋದು ಅರೇಬಿಕಾದನ್ನು ಹೆಚ್ಚು ಶೇಡಲ್ಲಿ ಇಟ್ಕೊಂಡು ಮಾಡೋ ಅಂಥದ್ದು. ಅದನ್ನು ಉದ್ದೇಶ ಇಟ್ಕೊಂಡು ನಮ್ಮ ಮಲೆನಾಡು ಸೊಗಡನ್ನು ಅದನ್ನು ಉಳಿಸ್ಕೋಬೇಕು ಅಂದ್ರೆ ನಮಗೆ ಅರೇಬಿಕಾ ಇರಲೇಬೇಕು. ಅದು ಮುಖ್ಯವಾಗಿ. ಆಮೇಲೆ ರೋಬಸ್ಟನ ಜೊತೆಗಿರುತ್ತೆ, ಮತ್ತು ಕಾಳುಮೆಣಸು ಜೊತೆಗಿರುತ್ತೆ, ಅರೆಕಾನಟ್ ಅದನ್ನು ಹೇಗೆ ಬೆಳಿಬೇಕು ಲಾಭದಾಯಕವಾಗಿ ಅದನ್ನು ನಿರ್ವಹಣೆ ಹೇಳ್ಕೊಡ್ತೀವಿ. ಮತ್ತು ಏಲಕ್ಕಿ, ಈ 4 ಕ್ರಾಪನ್ನು ನಾವು ಅಲ್ಲಿ ಸಮಗ್ರವಾಗಿ ಏನು ನಮಗೆ ಮೆಥಡ್ ತಿಂಗಳಿಗೆ ಒಂದ್ಸರಿ ಇರುತ್ತೆ ಸರ್. ಅದನ್ನು ಆ ತಿಂಗಳಲ್ಲಿ, ಈಗ ಜನವರಿ ತಿಂಗಳಂತ ಅಂದರೆ ಜನವರಿ ತಿಂಗಳಲ್ಲಿ ಏನು ಕೆಲಸ ಮಾಡೋಕೆ ಅಷ್ಟು ಮಾತ್ರ ಮಾತಾಡ್ತೀವಿ, ಫೆಬ್ರವರಿ ಮಾತಾಡಲ್ಲ. ಹೌದೌದು, ಅದಕ್ಕೆ ನಾವು ಅದನ್ನು ಬರ್ಕೊಡ್ತೀವಿ ಏನೇನು ಮಾಡ್ಬೇಕಂತ. ಅದನ್ನು ತುಂಬ ಚೆನ್ನಾಗಿ ಅದು ಆಗಿದೆ. ಅದು ತುಂಬ ಲಾಭದ ಹತ್ರ ಹೆಜ್ಜೆ ಇಟ್ಟಿದ್ದಾರೆ. ಅದ್ರಲ್ಲಿ ಯಾರು ಟ್ರೈನಿಂಗ್ ಆಗಿದ್ದಾರೆ ತುಂಬ ಹ್ಯಾಪಿ ಆಗಿದ್ದಾರೆ. ಅದು ಪ್ರಾಫಿಟ್ಗೆ ಹೋಗ್ತಾ ಇದೆ ತೋಟ. ಎಂಥ ಲಾಸಲ್ಲಿ ಇದ್ದಂಥ ತೋಟಗಳು ನಮ್ಮ ಹತ್ರ ಟ್ರೈನಿಂಗ್ ಆಗಿರೋರು ಲಾಭದ ಹತ್ರ ತಗೊಂಡೋಗಿದ್ದಾರೆ. ಅದೇನು ಫ್ರೀನಾ ಅಥವಾ ಚಾರ್ಜ್ ಮಾಡ್ತೀವಿ? ಇಲ್ಲ, ಅದೊಂದು ಮಿನಿಮಮ್ ಅಲ್ಲಿ ಏನು ಖರ್ಚಾಗುತ್ತೆ ಆ ಚಾರ್ಜ್ ಮಾತ್ರ ತಗೋತೀವಿ. 100 ಜನ, 1 ವರ್ಷಕ್ಕೆ 100 ಎಸ್ಟೇಟ್ ಅವರಿಗೆ, ಕೂರ್ಗ್, ಹಾಸನ್, ಚಿಕ್ಕಮಂಗ್ಳೂರು ಈ 3 ಜಿಲ್ಲೆಯವ್ರಿಗೂ ನಾವು ಸಮನಾಗಿ ತಗೋತೀವಿ. ನಾವು ಹಾಸನದವ್ರು ಮಾಡಿದ್ವಿ, ನಮಗೆ ಸೀಟ್ ಫುಲ್ ಮಾಡಿ ಉಳಿದ್ರೆ ಅವ್ರಿಗೆ ಕೊಡ್ತೀವಿ, ಆ ಥರ ಇಲ್ಲ. ಸಮನಾಗಿ 3 ಜಿಲ್ಲೆಯವ್ರಿಗೂ 40 ಸೀಟು, 120 ಸೀಟು ಆ ಥರ ತಗೊಂಡು ನಾವು ಅದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ. ಅದು ತುಂಬ ಯಶಸ್ವಿಯಾಗಿ ಹೋಗ್ತಾ ಇದೆ, ಚೆನ್ನಾಗಿದೆ. ಅದು ನಮ್ಮ ಉದ್ದೇಶ, ನಾವು ಲಾಭನೂ ಮಾಡಬೇಕು, ನೇಚರ್ನೂ ಉಳಿಸ್ಕೋಬೇಕು, ಎರಡು ಆಗಬೇಕು. ಸಮತೋಲನ, ಹೌದು, ಅಭಿವೃದ್ಧಿ ಮತ್ತೆ ನಿಸರ್ಗದ ಮಧ್ಯೆ ಸಮತೋಲನ ಬೇಕು. ನಮ್ಮ ಜೀವನ ಶೈಲಿದು ಸಮತೋಲನ ಮುಖ್ಯವಾಗಿ ಅಂತ ಅಂದರೆ ಕೆಲವು ಬೇಡದ ಕೆಲಸನೂ ಮಾಡ್ತಾರೆ. ಕೆಲವು ಯಾರೋ ಏನು ಹೇಳಿರೋ ತಗೊಬಂದು ಅಲ್ಲಿ ಮಾಡೋದು. ನಮಗೆ ಅಲ್ಲಿ ಹೇಳ್ಕೊಡೋದು ನಾವು ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು. ಮಾರ್ಕೆಟಿಂಗು ಇದು ಸರ್, ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ. ಕೆಲವು ಡಾಕ್ಟರ್ ಪೇಷಂಟ್ ಹೆಸರಿನಲ್ಲಿ ಬಂದು ತೋಟನೇ ಹಾಳಾಗೋದು ಬಹಳ ಇದೆ. ಆ ಥರದವ್ರನ್ನ ವಿರುದ್ಧ ರಕ್ಷಣೆ ಬೇಕು ಅಂದ್ರೆ ಸರಿ ಯಾವುದು ತಪ್ಪು ಯಾವುದು ಹೇಳಿದ್ರೆ ನಾವು ಯಾರೋ ನಿಮ್ಮಂತವ್ರನ್ನ ನಮ್ಮ ವೆಬ್ಬಲ್ಲಿ ಟ್ರೈನಿಂಗ್ ಆಗಿರೋ ಟ್ರೈನಿಂಗ್ ಆಗೋದ್ರೆ ಅಷ್ಟು ಸುಲಭವಾಗಿ ಯಾರು ಅವ್ರನ್ನ ಕನ್ಫ್ಯೂಸ್ ಮಾಡಕ್ ಆಗಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಅವ್ರನ್ನ ಮೈಂಡ್ ಸೆಟ್ ಮಾಡಿ ಕಳಿಸ್ತೀವಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಸರಿ, ಈಗ ನಾವು ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ, ಈಗ ನೆರಳು ನಿರ್ವಹಣೆ ಬಹುಮುಖ್ಯವಾದ ವಿಷಯ. ಅರೇಬಿಕಾದಲ್ಲಿ ಅಥವಾ ರೋಬಸ್ಟಾದಲ್ಲೂ ಕೂಡ. ಈಗ ನೆರಳು ನಿರ್ವಹಣೆ ಹೇಳೋದನ್ನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಬುಡದಿಂದ ಗಿಡ ನಟ್ಟಾಗ ನೀವು ನೆರಳು ಸೃಷ್ಟಿ ಮಾಡ್ತೀರಿ. ಅಲ್ಲಿ ನೀವು ಟೆಂಪರರಿ ಶೇಡು ಮತ್ತೆ, ಯಾಕೆ ನಮಗೆ ಇದೆಲ್ಲ ಶಬ್ದಗಳೇ ಹೊಸ. ಟೆಂಪರರಿ ಶೇಡು, ಸೆಕೆಂಡರಿ ಶೇಡು, ಪರ್ಮನೆಂಟ್ ಶೇಡು ಇದೆಲ್ಲ ಮಾತಾಡ್ತೀರಿ. ಏನದ ಹಂಗಂದ್ರೆ ಏನು? ಸರ್, ಈಗ ನಾವು ಗಿಡ ನೆಟ್ಟಾಗ, ಈಗ ಒಂದು ಸಣ್ಣ ಗಿಡ ಅಂದ್ರೆ ಅದು ಮಗು ತರ, ಅದಕ್ಕೆ ತಾಯಿ ಆರೈಕೆ ಬಹಳ ಇಂಪಾರ್ಟೆಂಟ್. ಆಗ ಆ ತರ ಕಾಪಾಡೋಕೆ ಟೊಪ್ಪಿ ಕಟ್ಟಿ, ಹೌದೌದು, ಅದು ಶೀತ ಆಗ್ದಂಗೆ ಶೆಕೆ ಆಗ್ದಂಗೆ ಏನ್ ನೋಡ್ಕೊಳ್ತಾರೆ ಒಬ್ಬ ತಾಯಿ, ಆ ತರ ನಾವು ನೋಡ್ಕೋಬೇಕಾಗಿ ಚಿಕ್ಕ ತೋಟದಲ್ಲಿ. ಅವಾಗ ನಾವು ಟೆಂಪ್ರವರಿ ಅಂದರೆ ಒಂದು ತೋಟದ ದೂರ ಮರ ಇರುತ್ತೆ, ಅವಾಗ ಆ ನೆರಳು ಸಾಕಾಗಲ್ಲ. ಆಗ ಹಾಲ್ವಾಣ್ ಅಥವಾ ಗ್ಲೆರಿಸಿಡಿಯಾ, ಟೆಂಪ್ರವರಿ ಹರಳು ಗಿಡ, ಈ ಥರದ್ದು ನಾವು ಟೆಂಪ್ರವರಿ ಹರಳುಗಿಡನೂ ಬಳಕೆ ಮಾಡ್ತೀವಿ. ಅದು ನಮಗೆ 2 ಉದ್ದೇಶ. ಒಂದು ಟೆಂಪ್ರವರಿ ಶೇಡ್, ಮತ್ತು ಎರಡನೇದು ಅದರಲ್ಲಿ
ನ್ಯೂಟ್ರಿಷನ್ ಅಂದರೆ ಆ ಸೊಪ್ಪು ಕಡಿದು ನಾವು ಆ ಭೂಮಿಗೆ ಸೇರಿಸೋ ಅಂಥ ಉದ್ದೇಶ ಇನ್ನೊಂದಿರುತ್ತೆ. ಹಾಗಾಗಿ ಅದನ್ನು ಮಾಡ್ತೀವಿ. ಅದಾದಮೇಲೆ ಹಾಲ್ವಣನ ತುಂಬ ಜನ ಅದು ಹಾಗೆ ಇಟ್ಕೊಬಿಡ್ತಾರೆ, ಸೆಕೆಂಡರಿ ಶೇಡ್ ಅಂತ ಹೆಸರು ಇಟ್ಕೊಂಡು ಅದು ಹಾಗೆ ಇಟ್ಕೋತಾರೆ, ಟೆಂಪ್ರವರಿ ಶೇಡ್. ಆ್ಯಕ್ಚುಲಿ ಅದನ್ನು ಹಾಗೆ ಇಟ್ಕೊಳ್ಳೋದು ನನ್ನ ಪ್ರಕಾರ ಸರಿಯಲ್ಲ. ನಾವು ಕಾಡು ಮರಗಳು ಮತ್ತು ಒಂದಷ್ಟು ಸಿಲ್ವರು, ಬಟ್ ಕಾಡು ಮರಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಹಲಸು ಮತ್ತು ಗರಿಗೆ, ನಂದಿ, ಆಮೇಲೆ ನೇರ್ಲು, ಮೇಯ್ನ್ಲಿ ನಾವು ಹತ್ತಿ ಮರ, ಅದು ತುಂಬ ಶ್ರೇಷ್ಠವಾದ ಮರ, ಭೂಮಿನ ತುಂಬ ಫರ್ಟೈಲ್ ಮಾಡುತ್ತೆ. ಹಾಗಾಗಿ ಅದು ಒಳ್ಳೆ ನೆರಳನ್ನು ಕೊಡುತ್ತೆ. ಹಾಗಾಗಿ ಅವನು ಇಟ್ಕೊಂಡು ನಾವು ಆ ಮರ ಬಂದ ಮೇಲೆ ನೆರಳು ನಮಗೆ ಚೆನ್ನಾಗಿ ಕವರ್ ಆದಮೇಲೆ, ಗಿಡನೂ ದೊಡ್ಡದಾದ್ಮೇಲೆ ಈ ಹಾಲ್ವಣ್ಣು ನೀವು ನೋಡ್ಬೋದು ನಮ್ಮ ತೋಟದಲ್ಲಿ ಹಾಲ್ವಣ್ಣು ಒಂದೂ ಇಲ್ಲ. ಮೊದಲಿತ್ತು, ನಾವು ಫಸ್ಟ್ ಹಾಕೊಳ್ತೀವಿ, ಅದಾದ್ಮೇಲೆ 2-3 ಇಯರ್ಸ್ ಅಲ್ಲಿ ಅದನ್ನ ರಿಮೂವ್ ಮಾಡ್ತೀವಿ. ಅಂದ್ರೆ ವಿಪರೀತ ನೆರಳಾದ್ರೂ ನೀವು ಕ್ರಾಪ್, ನೀವು ಒಳ್ಳೆ ಕ್ವಶನ್ ಕೇಳಿದ್ರೆ ಇಳುವರಿ ಕಡಿಮೆ ಆಗುತ್ತೆ. ಗಿಡ ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ, ನೆರಳಲ್ಲಿದ್ದಾಗ. ಬಟ್ ನಮ್ಮ ಉದ್ದೇಶ ಕಾಫಿ ಬರಬೇಕು, ಬರೀ ಗಿಡ ಒಂದೇ ಚೆಂದಾಗಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಕಾಫಿನೂ ಬರಬೇಕು. ಅದಕ್ಕೆ 40% 50% ಶೇಡನ್ನು ನಾವು ಅರೇಬಿಕಾದಲ್ಲಿ ಮೇಂಟೈನ್ ಮಾಡಬೇಕು. ಮಿನಿಮಮ್ 40 ಒಳಗೆ ಬಂದರೆ ಕಷ್ಟ ಆಗುತ್ತೆ, 50 ಮೇಲಾದರೂ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ. ಹಾಗಾಗಿ ಏನಾದ್ರು ಬರೀ ಮಳೆ ಆಶ್ರಯದಲ್ಲೇ ಬೆಳಿತೀವಿ ಅನ್ನೋರಿಗೆ 50% 60% ಶೇಡ್ ಇಟ್ಕೋಬೇಕಾಗತ್ತೆ. ಇರಿಗೇಷನ್ ಸಿಸ್ಟಮ್ ಇದೆ ಅಂತ ಅಂದರೆ ನಿಮಗೆ ಆ ಏನು ತಾಪಮಾನ ಜಾಸ್ತಿ ಹೋದಾಗ ಒಂದು ರೌಂಡ್ ನೀರು ಕೊಟ್ಕೊಂಡು ನಾವು ಮ್ಯಾನೇಜ್ ಮಾಡ್ಬೋದು. ಆವಾಗ ನಾವು 40% 50% ಶೇಡ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆ ಕ್ರಾಪನ್ನು ತೆಗಿಬೋದು. ಇದು ಗಿಡನೂ ಕಾಪಾಡ್ಕೋಬಹುದು. ಈಗ ನೀವು ಸಣ್ಣಕ್ಕಿದ್ದಾಗ, ಹೌದು, ಸಣ್ಣ ಗಿಡದಲ್ಲಿ ಶುರು ಮಾಡಿದ್ರಿ, ಅದಕ್ಕೆ ಅವಾಗ ಟೆಂಪರರಿ ಶೇಡ್ ಕೊಡ್ತೀರಿ. ಅದೊಂದು 3 ವರ್ಷಕ್ಕೆ ತೆಗೆದ್ಬಿಡ್ತೀರಿ. ಆಮೇಲೆ ಆ ಗಿಡಕ್ಕೆಲ್ಲ ನೀವು ಇದು ಕಟ್ತೀರಿ, ಬಾಕ್ಸ್ ಕಟ್ತೀರಿ. ಇದು ಅದಕ್ಕೆ ಇದು ನಮ್ದು ತೆಂಗಿನಗರಿದು ತಟ್ಟಿ ಅಂತ ಹೇಳ್ತೀವಿ, ತಟ್ಟಿ ಕಟ್ತೀರಿ. ಅದು ಬಿಸಿಲು ಬೀಳ ಚೀಲ ಕಟ್ಟೋದು ಏನೋ ಇಲ್ಲ ಅಂದ್ರೆ ಇದು ಯಾವುದು ಸೊಪ್ಪುಗಳು ಗೂಡು ಮಾಡ್ತೀವಿ, ಸೊಪ್ಪಿನ ಗೂಡು ಮಾಡ್ತೀವಿ. ಸಾಮಾನ್ಯ ನವೆಂಬರ್ ಡಿಸೆಂಬರ್ದಿಂದ ಮೇವರೆಗೆ ಬೇಕು. ಹೌದು. ಮತ್ತೆ ಎರಡನೇದು ಏನಂತಂದ್ರೆ ಈಗ ಸೊಪ್ಪು ಮತ್ತೆ ಲೇಬರ್ ಸಿಗಲ್ಲ, ಸೊಪ್ಪು ಹೊರಗಡೆಯಿಂದ ತೊಗೊಬರಕ್ಕೆ ಸಿಗಲ್ಲ. ಅದಕ್ಕೆ ನಾವು ಈಗ ಕಂಡ್ಕೊಂಡಿರೋದೇನು ಅಂತ ಅಂದ್ರೆ ಸುಣ್ಣನ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಸುಣ್ಣನ ಆ ಗಿಡದ ಮೇಲೆ ಸ್ಪ್ರೇ ಸುಣ್ಣ 6ರಿಂದ 10 kg ಒಂದು ಬ್ಯಾರಲ್ಗೆ 6 kg ಅಗ್ರಿಕಲ್ಚರ್ದು ಲೈನ್ ಇರ್ತದೆ ನಮ್ದು ಸುಣ್ಣ ಇರ್ತದೆ, ಸ್ಪ್ರೇ ಸುಣ್ಣ 10%. ಅದನ್ನ ನಾವು ಇದು ಒಂದು ಬ್ಯಾರಲ್ಗೆ ಮಿನಿಮಮ್ 6 kg, ಮ್ಯಾಕ್ಸಿಮಮ್ 10 kg. ಅದಕ್ಕೆ ನಾವು DDL ಗಮ್ ಬರುತ್ತೆ, ಅದನ್ನ 100 ml ಹಾಕೊಂಡು, ಮಿನಿಮಮ್ 100 ಮ್ಯಾಕ್ಸಿಮಮ್ 200 ml ಅದು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಗಿಡಕ್ಕೆ ಸ್ಪ್ರೇ ಮಾಡಿಬಿಟ್ರೆ ಅದು ಸ್ಕಾರ್ಚಿಂಗ್ ಆಗಲ್ಲ, ಸುಟ್ಟೋಗಲ್ಲ, ಪ್ರೊಟೆಕ್ಷನ್ ಕೊಡುತ್ತೆ. ಇದೆಲ್ಲ ಗಿಡಕ್ಕೂ ಆಗುತ್ತೆ, ಕಾಳುಮೆಣಸಿಗಾಗುತ್ತೆ, ಅಡಿಕೆಗಾಗುತ್ತೆ, ಕಾಫಿಗೂ ಆಗುತ್ತೆ. ಇದನ್ನ ಪ್ರಯೋಗ ಮಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ, ಸ್ಕಾರ್ಚಿಂಗ್ ಆಗಲ್ಲ. ಅದಕ್ಕೆ ಒಂದು ಸ್ಪ್ರೇ ಕೊಟ್ಬಿಟ್ರೆ ಆಯ್ತು. ಹೌದು, ನೆರಳು ಕೊಟ್ಟಂಗ ಕೆಲವು ರೋಗಗಳನ್ನು ತಡೆಯುತ್ತೆ, ಮೊಟ್ಟೆ ಗಿಟ್ಟೆ ಇಡಕ್ಕೆ ಬರಲ್ಲ. ಹೌದು, ಸುಣ್ಣ ಯಾವತ್ತೂ ರಿಪೆಲೆಂಟ್ ಅದು. ಹೌದು. ಸೊ ಹಾಗಾಗಿ ಓಕೆ, ಇದು ಸಣ್ಣಗೆ ಇದ್ದ ಗಿಡ ಆಯ್ತು. ನೆಕ್ಸ್ಟ್ ನೀವು ಯಾವಾಗ, ಈಗ ನಾವು ಹೊಸದಾಗಿ ತೋಟ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ, ಈಗೆಲ್ಲ ಕೊಟ್ವಿ, 3 ವರ್ಷಕ್ಕೆ ನಂದು ಬೇರೆ ಮರಗಳೆಲ್ಲ ಆಯ್ತು. ಮುಂದೆ ನಿಮ್ಮ ನೆರಳಿನ ನಿಯಂತ್ರಣ ಹೇಗೆ, ಯಾವಾಗ ಮಾಡ್ತೀರಿ, ಯಾವ ಪ್ರಮಾಣಕ್ಕೆ ಮಾಡ್ತೀರಿ? ಅದು ಒಳ್ಳೆ ಕ್ವಶನ್. ಇದು ಪ್ರತಿ ವರ್ಷ ನಾವು ಶೇಡನ್ನು ನೆರಳನ್ನು ನಿಯಂತ್ರಣ ಮಾಡಲೇಬೇಕಾಗುತ್ತೆ ಎವ್ರಿ ಇಯರ್. ಯಾಕೆಂದರೆ ಒಂದು ಮರದಲ್ಲಿ ಫೋಲಿಯೇಜ್ ಇಂಪ್ರೂವ್ ಆಗ್ತಾನೆ ಬರ್ತಾನೆ, ಎವ್ರಿ ಇಯರ್ ಅದು ಬರ್ತಾನೆ ಇರುತ್ತೆ, ಅದು ಸಹಜ, ಬರಬೇಕದು. ಅದನ್ನು ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ನಾವು ಈಗ ಹಾರ್ವೆಸ್ಟ್ ಆದಮೇಲೆ ನಮ್ಮದು ಗಿಡ ಇದು ಫಸ್ಟು ನಾವು ನೆರಳು ನಿಯಂತ್ರಣ ಮಾಡ್ತೀವಿ. ಅದು ಯಾವಾಗ ಅಂತಂದ್ರೆ ನಮಗೆ ಜನವರಿ ಎಂಡ್ ಅಥವಾ ಹಣ್ಣು ಕೊಯ್ದಾದ್ಮೇಲೆ ಒಂದು 15-20 ದಿವಸ ಅಥವಾ 1 ತಿಂಗಳಾದಮೇಲೆ, ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚಲ್ಲಿ ನಾವು ನೆರಳನ್ನು ನಿಯಂತ್ರಣ ಮಾಡ್ತೀವಿ. ಎಷ್ಟು ಬೇಕು ಅಷ್ಟು ಕೆನಾಫಿ ಇಟ್ಕೊಬಿಟ್ಟು ಕೆಳಗಡೆಯಿಂದೆಲ್ಲ ನಾವು ಟ್ರಿಮ್ ಮಾಡ್ಕೊಂಡು ಹೋಗ್ತೀವಿ. ರೆಕ್ಕೆಗಳು ಜಾಸ್ತಿ, ರೆಂಬೆ ಕೊಂಬೆಗಳು ಜಾಸ್ತಿ ಇದೆ ಅಂತ ಅಂದರೆ ಅದನ್ನು ಕಡ್ದು ಎಷ್ಟು ಬೇಕು ಅಷ್ಟು ಕಡ್ದುಬಿಟ್ಟು ನಾವು ಅದನ್ನು ಕ್ಲೀನ್ ಮಾಡಿ, ಅದು ಮರಗಸಿ ಅಂತ ಹೇಳ್ತೀವಿ. ಐ ಜಡ್ಜ್ಮೆಂಟ್ ಅಂದರೆ ಈಗ ನಿಮಗೆ ಅದಕ್ಕೇನು ಇಂಥ ಹೀಗೆ ಅಂತಿಲ್ಲ, 50% ಶೇಡ್ ಬರುವಂಗೆ ಉಳಿಸ್ಕೊಳ್ಳುವಂಗೆ ನೀವು ಕಟ್ ಮಾಡ್ತೀರಿ. ಅದು ನಾವು ಅಥವಾ ನಮ್ಮ ತೋಟದ ಉಸ್ತುವಾರಿ ನೋಡೋಂಥ ಮ್ಯಾನೇಜರ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಇಷ್ಟೇ ನೆರಳಬೇಕು ಈ ಥರ. ನಾನು ಸಹ ಬಂದು ನಮ್ಮ ತೋಟದಲ್ಲಿ ಅವರು ಕಡಿಯುವಾಗ ಯಾರು ಹೊಸಬ ಯಾರು ಬಂತು ಅಂತಂದರೆ ಇಷ್ಟು ರೆಕ್ಕೆ ಬಿಡ್ಬೇಕು ಕಣಪ್ಪ, ನಮ್ಮದು ಈ ಕಡೆ ಕೆನಫ್ ಇತ್ತು. ಈಗ ಯಾವುದೇ ರೂಲ್ ಇಲ್ಲ. ಹೌದೌದು. ನಮ್ಮ ತೋಟಕ್ಕೆ ಎಷ್ಟು ಅಂದರೆ ಯಾವ ಮರ, ಸಿಲ್ವರ್ ಮರ ಆದರೆ ಯಾವ ಥರ ಕಡಿಬೇಕು, ಹಲ್ಸ್ ಮರ ಆದರೆ ಯಾವ ಥರ ಕಡಿಬೇಕು, ಹತ್ತಿ ಮರ ಆದರೆ ಯಾವ ಥರ ಕಡಿಬೇಕು, ಅದೆಲ್ಲ ಕಡಿದಿದ್ದು ಹೆಚ್ಚಾದ್ರೆ ಅಲ್ಲೆಲ್ಲೋ ಸ್ಕಾರ್ಚಿಂಗ್ ಆಗಿ ಹಿಂದಿನ ವರ್ಷದ ಅನುಭವ ಇರುತ್ತೆ. ಹೌದು. ಇಲ್ಲಿ ಒಂದು ಸಮಸ್ಯೆ ಸರ್, ನಾನು ನೋಡ್ತಾ ಇದ್ದೀನಿ, ಈ ಕಾಳುಮೆಣಸು ನೀವು ಇಷ್ಟು ಫುಲ್ ಸಿಲಿಂಡರ್ ಮೇಲ್ವರೆಗಿದೆ, ಅಲ್ಲಿ ನೀವು ಮೇಲ್ ಹತ್ತಿ ಹೋಗಿ ಕಡಿಯೋದು ಹೇಗೆ? ಇಲ್ಲ, ಅದಕ್ಕೆ ಇದು ಏಣಿ ಇರುತ್ತೆ ಸರ್, ಬಿದಿರು ಏಣಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ. ಅಲ್ಯೂಮಿನಿಯಂ ಅಲ್ಲ, ಸ್ವಲ್ಪ ಅಪಾಯ ಅದು. ಎಲೆಕ್ಟ್ರಿಸಿಟಿದು ತುಂಬ ಕಡೆ ಟಚ್ ಆಗಿ ತುಂಬ ಸಾವುಗಳಾಗುತ್ತೆ. ಹಾಗಾಗಿ ಅದನ್ನು
ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದಾರೆ. ಅದು ಓಕೆ, ಬ್ಯಾಂಬೂ ಲ್ಯಾಡರ್ ಸಿಗುತ್ತೆ ನಿಮಗೆ ನಮಗೆ. ಲೈನ್ಗಳಿರುತ್ತೆ. ಹೌದೌದು, ತೋಟದಾದ್ಮೇಲೆ ಇದ್ದೇ ಇರುತ್ತೆ ಸರ್. ತುಂಬ ಅನಾಹುತಗಳಾಗ್ತಾ ಇತ್ತು, ಹಾಗಾಗಿ ಈಗ ಫೈಬರ್ದು ಏಣಿಗಳು ಬಂದಿದೆ ಈಗ. ಫೈಬರ್ ಹೌದೌದು, ಅದನ್ನ ಕಾಲ್ಗಳು ಹಾಂ, ಅಲ್ಯೂಮಿನಿಯಂದು ಕಾಲ್ಗಳು ಹಾಕಿ ಆ ಪೈಪ್ ಒಂದು ಪೈಪ್ ಪೂರ್ತಿ ಫೈಬರು ಅದೊಂದು ನಮಗೆ ಹೆಲ್ಪ್ ಆಗ್ತಾ ಇದೆ ಈಗ. ಅಂದರೆ ಈಗ ಎಷ್ಟು ಹೈಟ್ ಬೇಕಾದ್ರೂ ಇದೆ, ಸಿಗುತ್ತೆ. ಅದು ಕನೆಕ್ಟ್ ಮಾಡ್ಕೋಬಹುದು 30 ಅಡಿ 40 ಒಂದು 30 ಫೀಟ್ವರೆಗೆ ಹೋದ್ರೆ ಅಲ್ಲಿಂದ ಮುಂದಕ್ಕೆ ಅವನು ಬಳ್ಳಿ ಹಿಡ್ಕೊಂಡು ಮುಂದೆ ಹೋಗ್ತಾನೆ. ಅದೇನು ನಮಗೆ ಸಮಸ್ಯೆ ಆಗಲ್ಲ. ಸಮಸ್ಯೆ ಅಲ್ಲ. ಅದು ಹೆಂಗೂ ಸ್ಕಿಲ್ಡ್ ಲೇಬರ್ ಹತ್ರ ನಮಗೆ ಕೊಯ್ಲಿಗೆ ಅಂತ ಏಣಿ ಬೇಕೇ ಬೇಕು. ಅದೇ ಏಣಿನ ಮರಗಸಿ ಟೈಮಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಪಳಗಿದ ಜನರೇ ಮೇಲೆ ಹೋಗ್ತಾರೆ. ಹೌದೌದೌದು. ಮತ್ತೆ ನಾವು ಮರಗಸಿ ಟೈಮಲ್ಲಿ ನಾವು ಅವ್ರನ್ನ ಸ್ಕಿಲ್ ಇದ್ರೆ ಮಾತ್ರ ನಾವು ಕರ್ಕೋತೀವಿ, ಇಲ್ಲಾಂದ್ರೆ ಅಪಾಯ ಇರುತ್ತೆ. ನಿಮ್ಮ ಜವಾಬ್ದಾರಿ ಬರುತ್ತೆ. ಅವ್ರ ಸೇಫ್ಟಿನ. ಸೊ ಈಗ ಜನವರಿನಲ್ಲಿ ಅದನ್ನ ಮಾಡ್ತೀರಿ, ಆಮೇಲೆ ನೆಕ್ಸ್ಟ್ ಮಳೆಗಾಲದಲ್ಲಿ ಬೇಕಾಗುತ್ತಾ? ಇಲ್ಲ ಇಲ್ಲ ಇಲ್ಲ, ಸಾಮಾನ್ಯವಾಗಿ ಇದು ಮಿಸ್ ಆಯಿತು ಅಂದರೆ ಲೇಬರ್ ಸಿಕ್ಕಿಲ್ಲ ಅಂದರೆ ಮಳೆಗಾಲದಲ್ಲಿ ಮಾಡೋ ಉದಾಹರಣೆ ಇದೆ. ನಾವು ಮರಗಸಿ ಮಾಡೋ ಕ್ರಮ ಅಂತ ಅಂದರೆ ನಮಗೆ ಮಾರ್ಚ್ ಏಪ್ರಿಲ್ ಆ 2 ತಿಂಗಳಲ್ಲಿ ನಮ್ಮದು ಮರಗಸಿ ಮುಗಬೇಕು. ಸಾಮಾನ್ಯವಾಗಿ ಎಲ್ಲ ಎಸ್ಟೇಟಲ್ಲಿ ಆಕ್ಟಿವಿಟೀಸು ಅದು ಕೆಲವು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತಾರೆ, ಮಾರ್ಚ್ ಏಪ್ರಿಲ್ ಒಳಗಡೆ ಅದು ಮರಗಸಿದು ಮುಗಿಬೇಕು. ಅಂದರೆ ನೀವು ಮಳೆಗಾಲದಲ್ಲಿ ಮಾಡಿದ್ರೆ ಇಲ್ಲಿ ಚಿಗುರೋದಿಲ್ಲ, ಮರ ಸತ್ತೋಗ್ತದೆ ಅಲ್ವಾ? ಇಲ್ಲ ಇಲ್ಲ, ಆ ಥರ ಏನಾಗಲ್ಲ, ಆ ಥರ ಮರಗಳು ಇರಲ್ಲ ಸರ್. ಅಲ್ಲ, ಇಲ್ಲಿ ಯಾಕೆಂದ್ರೆ ಭಾರಿ ಮಳೆ ಪ್ರದೇಶ ಅಲ್ವಾ? ಹೌದೌದು. ಇಲ್ಲ, ಏನು ಅಂತ ಅಷ್ಟೊಂದು ಕಡಿಯಲ್ಲ ನಾವು, ಕಡಿಯೋದಿಲ್ಲ. ಸ್ವಲ್ಪ ಸ್ವಲ್ಪ ಕೆನಾಫಿ ಬಿಟ್ಟಿರ್ತೀವಿ, ರೆಕ್ಕೆಗಳು ಬಿಡ್ತೀವಿ ಸರ್. ಒಂದಷ್ಟು ದೊಡ್ಡ ರೆಕ್ಕೆಗಳನ್ನ ಬಿಟ್ಟು ನಾವು ಬಟ್ ನಿಮಗೆ ಕನ್ವೀನಿಯಂಟ್ ಟೈಮು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಷ್ಟರೊಳಗೆ ಮುಗಿಬೇಕು. ಹೌದೌದು ಹೌದು. ಅದಷ್ಟಾದ್ಮೇಲೆ ನಾವೇನ್ ಮಾಡ್ತೀವಿ, ಮತ್ತೆ ಗಿಡ ಕಸಿ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ಮರ ಕಸಿ ಮಾಡಿದಾಗ ನೆಕ್ಸ್ಟ್ ಗಿಡ ಕಸಿ ಮಾಡ್ತೀವಿ. ಯಾಕೆಂದ್ರೆ ಮರದ ಕೊನೆಗಳು ಬಿದ್ದು ಗಿಡದ ರೆಕ್ಕೆಗಳು ಮುರಿದು ಹೋಗಿರುತ್ತೆ. ಅದು ಯಾವ್ದು ಬೇಕಾಗ ನಾವು ಆ ಡ್ಯಾಮೇಜ್ ಇದನ್ನ ತೆಗೆದು. ಈಗ ನಿಮ್ದು ಬೆಳೆ ಕೊಯ್ಲು ಮುಗಿದಿರುತ್ತೆ, ಜಸ್ಟ್ ಹೂವಾಗಿರುತ್ತೆ, ಹೂವಾಗಿ ಕಾಯಿ ಕಟ್ಟುವ ಹಂತದಲ್ಲಿ ಇರುತ್ತೆ, ಮರಗಸಿ ಆಗುತ್ತೆ. ಮರಗಸಿ ಸ್ಪ್ರಿಂಕ್ಲರ್ ಮಾಡ್ತೀವಿ. ಮರಗಸಿ ಆದ್ಮೇಲೆ ಸ್ಪ್ರಿಂಕ್ಲರ್ ಮಾಡ್ತೀವಿ, ಇದು ಬ್ಲಾಸಮ್ ಶವರ್ ಕೊಡ್ತೀವಿ. ಬ್ಲಾಸಮ್ ಶವರ್, ಓಕೆ. ಮರಗಸಿ ಅವಾಗೆ ಮಾಡ್ಕೊ, ಕೊಯ್ಲು ಆದ್ಮೇಲೆ ಮರಗಸಿ ಮಾಡ್ಕೊಂಡು ನೀವು ಆಮೇಲೆ ಗಿಡಗಸಿ ಮಾಡ್ಕೊಂಡು ನೀವು ಆಮೇಲೆ ಇರಿಗೇಷನ್ಗೆ ಹೋಗ್ತೀವಿ. ಓಕೆ ಓಕೆ ಓಕೆ. ಆವಾಗ ಬೇಡಲಾರದು ಮುರಿದೋಗಿದ್ದು ತೆಗೆದು ವೀಕ್ ಆಗಿರೋ ರೆಕ್ಕೆ ಎಲ್ಲ ತೆಗೆದು ಅದಕ್ಕೆ ಯಾವ್ದು ಸದೃಢವಾದ ರೆಕ್ಕೆ ಯಾವ್ದಿದೆ ಅದನ್ನ ಮಾತ್ರ ಬಿಟ್ಕೊಂಡು ಅದ್ರ ಮೇಲೆ ಮಾತ್ರ ಹೂ ಬರಬೇಕು. ಇದೆಲ್ಲ ಒಂದು ಪಕ್ಕಾ ಸಿಂಕ್ರನೈಸ್ಡ್ ವ್ಯವಹಾರ. ಹೌದೌದೌದು. ಸೊ ಇಲ್ಲಿ ಕೊಯ್ಲು, ಮರಗಸಿ, ಆಮೇಲೆ ಗಿಡ ಕಸಿ, ಅದಾದ್ಮೇಲೆ ಬ್ಲಾಸಮ್ ಶವರ್. ಹೌದು. ಅದಾದ್ಮೇಲೆ ಮತ್ತೆ ಮುಂದೆ ಗಿಡ ಮುಟ್ಟೋ ಪ್ರಶ್ನೆ ಇಲ್ಲ. ಹೌದೌದು. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇಲ್ಲಿ ಈಗ ಗಿಡಕ್ಕೆ ಪ್ರೂನಿಂಗು, ನಾನೀಗ ಸಣ್ಣ ಗಿಡ ಈ ವರ್ಷ ನೆಟ್ಟೆ, ಅಲ್ಲಿಂದ ನಾವು ಶುರು ಮಾಡಿದ್ರೆ ಈ ಗಿಡಕ್ಕೆ ಪ್ರೂನಿಂಗು ಯಾವ ಹಂತ? ಯಾಕಂದ್ರೆ ಇದು ಪ್ರೂನಿಂಗ್ ಹೇಳೋದಕ್ಕಿಂತ ಟ್ರೈನಿಂಗ್, ಒಂದು ಗಿಡಕ್ಕೆ ಆಕಾರ ಕೊಡೋದು ಬಹಳ ಮಹತ್ವ. ನಾನೀಗ ನಾಟಿ ಮಾಡಿದ್ರೆ ಯಾವಾಗ ಶುರು ಮಾಡ್ಬೇಕು? ಯಾಕಂದ್ರೆ ಸಣ್ಣಕ್ಕೆ ನೀವು ಹೇಳಿದಂಗೆ 10 ಎಲೆ ಬಂದಾಗ ಅದು ಟಂಗೆ ಶುರು ಆಗ್ಬೋದು. 12ನೇ ಎಲೆಯಿಂದ ಅದು ರೆಕ್ಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಗಿಡ ನಡ್ತೀವಿ ಸರ್, ಗಿಡ ನಟ್ಟು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ, ಅದು 3 ಫೀಟ್ ವರೆಗೂ ಬರುತ್ತೆ. 2.5, 2.25, 3 ಅಂದ್ರೆ ಕೆಲವರು 2ವರೆಗೆ ನಿಯಂತ್ರಣ ಮಾಡ್ತಾರೆ ಬೆಳವಣಿಗೆನ, ಕೆಲವರು 2.25 ಮಾಡ್ತಾರೆ. ನಾನು 3 ಅಡಿಗೆ ಅದನ್ನ
ತುದಿ ಚಿವುಟಿದ್ರೆ ಅದು ಅಲ್ಲೇ ಈ ಉದ್ದ ಬೆಳೆಯ ಬದಲು ಅಡ್ಡ ರೆಕ್ಕೆ ಹೋಗಕ್ಕೆ ಶುರುವಾಗುತ್ತೆ. ಅದು ಅಪ್ ಟು 4 ಇಯರ್ಸ್ವರೆಗೂ ನಮಗೆ ಕಸಿ ಆ ಥರದ್ದೇನು ಬರಲ್ಲ. ಓಕೆ, 2 ವರ್ಷ 3 ವರ್ಷ ಅದು ರೆಕ್ಕೆಗಳು ಬರುತ್ತೆ. ಅಡ್ಡ ರೆಕ್ಕೆಗಳೆಲ್ಲ ಹೊಡೆಯಕ್ಕೆ ಶುರುವಾಗೋದು ಅದು 3 ವರ್ಷ. ಅವಾಗ ಕಮ್ಮು ಚಿಗುರು ಬರೋದಿಲ್ವಾ? ಕಮ್ ಚಿಗುರು ಮಾತ್ರ ತೆಗಿತೀವಿ. ತೆಗಿತಾ ಇರ್ತೀವಿ. ಬಟ್ ಪ್ರೂನಿಂಗ್ ಅಂದ್ರೆ ಚಾಕ್ ಇಟ್ಕೊಂಡು ಕಸಿಗೆ ಹೋಗೋದು ನಾವು 3-4 ವರ್ಷ ಆದ್ಮೇಲೆ. ಈಗ ಮೂರು ವರ್ಷಕ್ಕೆ ಇಷ್ಟು ಬರುತ್ತೆ. ಹೌದು. ಅಷ್ಟರಲ್ಲೇ ಅಲ್ಲೇ ನಿಮ್ ಕಾಯಿ ಬರೋಕ್ಕೆ ಶುರುವಾಗಿರುತ್ತೆ. ಕಾಯಿದು 2ನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. 3-4 ವರ್ಷ, ಆಲ್ಮೋಸ್ಟ್ 4 ವರ್ಷ ಆದ್ಮೇಲೆ ನಮ್ದು ಆ ಬೇಡದ್ದು ರೆಕ್ಕೆಗಳು, ಇದು ಏನು ಸೋತಿರೋ ರೆಕ್ಕೆ ಅಂತ ಹೇಳ್ತೀವಿ, ನೂಲ್ ರೆಕ್ಕೆ ಅಂತ ಹೇಳ್ತೀವಿ, ಅದನ್ನೆಲ್ಲ ತೆಗೆದು ದೃಢವಾಗಿರೋ ರೆಕ್ಕೆಗಳನ್ನು ಮಾತ್ರ ನಾವು ಅದನ್ನ ಇಟ್ಕೊಂಡು ಗಾಳಿ ಆಡೋ ಥರ ಅದಕ್ಕೆ ಕಂಚಿಗರೆಲ್ಲ ತೆಕ್ಕೊಂಡು ನಾವು ಅದನ್ನ ಗಿಡಕ್ಕೆ ಈಗ ನಿಮಗೆ ನೆಟ್ಟಲ್ಲಿಂದ ಆಲ್ಮೋಸ್ಟ್ 3 ವರ್ಷದವರೆಗೆ 3 ಅಡಿ ಎತ್ತರಕ್ಕೆ ಇರ್ತದೆ ಅದು ಲಾರ್ಜ್. ಆವಾಗ ನೀವು ಮತ್ತೇನು ಪ್ರೂನಿಂಗ್ ಮಾಡೋದಿಲ್ಲ, ಕಂಬು ಚಿಗುರು ಬಂದಿದ್ದು ಮಾತ್ರ ತೆಗೆದು ಅದನ್ನ ನಿಯಂತ್ರಣ ಮಾಡ್ತಾ ಇರ್ತೀವಿ. ಮತ್ತೆ ಎತ್ತರ ಬರಕ್ಕೆ ಕೊಡೋದಿಲ್ಲ. ಮತ್ತೆ ಎತ್ತರ 5 ವರ್ಷ ಆದ್ಮೇಲೆ ಮತ್ತೊಂದು 2 ಫೀಟ್ ರೈಸ್ ಮಾಡ್ತೀವಿ. ಕಂಬ ಚಿಗುರು ಒಂದು 7-8-10 ಬರುತ್ತೆ. ದೃಢವಾಗಿರೋದು ಸ್ಟ್ರಾಂಗ್ ಆಗಿರೋದು 1 ಬಿಡ್ತೀವಿ. 1 ಬಿಟ್ಟು ಮತ್ತೆ ವಾಪಸ್ 3 ಇರೋದನ್ನ 2 ಅಥವಾ 2.5 ಅಡಿಗೆ ಮತ್ತೆ ಅದು ಬಂದ್ಮೇಲೆ ಅದನ್ನ 5.5 ಅಡಿ ಇಷ್ಟ ಎತ್ತರ. ಹೌದು. ಒಂದು 3 ಮಾಡಿದೀವಿ ಸರ್. ನೆಕ್ಸ್ಟ್ ಒಂದು 3-4 ಇಯರ್ಸ್ ಆದ್ಮೇಲೆ, 4 ವರ್ಷ ಆದ್ಮೇಲೆ ಅದನ್ನ ಮತ್ತೆ ಒಂದು ಕಂಬ ಚಿಗುರನ್ನ ದೃಢವಾಗಿರೋದನ್ನ ಒಂದು ಸ್ಟ್ರಾಂಗ್ ಇರೋದನ್ನ ಬಿಡ್ತೀವಿ. ಒಂದೇ ಒಂದು ಅದನ್ನ ಮತ್ತೆ ಅದು ನೆಕ್ಸ್ಟ್ 1 ವರ್ಷಕ್ಕೆ ಬೆಳೆಯುತ್ತೆ. ಅದು ಬೆಳೆದ್ಮೇಲೆ ಮತ್ತೆ ಅದನ್ನ ಚಿವುಡ್ತೀವಿ. ತುದಿ 5 ಅಡಿ ಸಾಮಾನ್ಯ 5 ಅಡಿ 5ರಿಂದ 5.5 ಅಡಿ ಅಷ್ಟಕ್ಕೆ ಬಂದು ತುದಿ ಚೂಟ್ ಬಿಡ್ತೀರಿ. ಮತ್ತೆ ಕಂಬ ಚಿಗುರು ಬರಕ್ಕೆ ಕೊಡೋದಿಲ್ಲ. ಮತ್ತೆ ಅಲ್ಲಿಂದ ಕಂಬ ಚಿಗುರು ಬಂದಿದ್ದೆಲ್ಲ ನಿಯಂತ್ರಣ ಮಾಡ್ತೀರಿ. ರೆಕ್ಕೆ ಮಾತ್ರ ಬರಬೇಕು. ರೆಕ್ಕೆ ಅಡ್ಡ ರೆಕ್ಕೆ. ಸೊ ಅದು ಅಲ್ಲಿಗೆ ಅದ್ರ ಹೈಟ್ ಲಾಸ್ಟ್. ಇಲ್ಲ ಅದು ಎಲ್ಲರೂ ಸಾಮಾನ್ಯ ಆ ಥರ ಮಾಡ್ತಾರೆ. ನಾನೇನ್ ಮಾಡ್ತೀನಿ, ಮತ್ತೆ ನೀವು ಹಿಂದ್ಗಡೆ ನೋಡ್ಬೋದು, ಅದು 7 ಅಡಿ, ಅದು 6.5-7 ಅಡಿ ಎಲ್ಲ ಹೋಗಿದೆ. ನಾನೇನ್ ಮಾಡ್ತೀನಿ, 8 ವರ್ಷ ಆದ್ಮೇಲೆ ಮತ್ತೆ ಅದು 1.5 ಅಡಿ ರೈಸ್ ಮಾಡ್ತೀನಿ. ಓಕೆ, 3ನೇ ಹಂತ. ಮೂರನೇ ಹಂತ. ಹಂಗಾಗಿ ನನ್ನ ತೋಟದಲ್ಲಿ ಕಾಫಿ ಜಾಸ್ತಿ ಬರ್ತಾ ಇದೆ. ಓಕೆ, ಬಟ್ ಇಲ್ಲಿ ಈಗ ಮೇಲ್ಗಡೆ ಕಾಯಿ ನೀವು 3ನೇ ಹಂತ ಬಿಟ್ಟು ಅಲ್ಲೆಲ್ಲ ಕಾಯಿ ಬಂದ್ರೆ ಕೆಳಗಡೆ ಏನು ಕಡಿಮೆ ಆಗುತ್ತಾ? ಇದು ನಾನು ಹೇಳೋಣ ಅಂತಿದ್ದೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಾಗುತ್ತೆ, ಎಲ್ಲರೂ ಏನ್ ಮಾಡ್ತಾರೆ, 3 ಅಡಿ ಎದ್ದಾಗ ಎಷ್ಟು ಗೊಬ್ಬರ ಕೊಡ್ತಾ ಇದ್ರು, ಆಮೇಲೆ 5.5 ಅಡಿ ಆದಾಗ ಗಿಡ ಸೈಜ್ ದೊಡ್ಡದಾಯ್ತು, ಅವಾಗ ಗೊಬ್ಬರ ಎಷ್ಟು ಕೊಡಬೇಕು, 6.5-7 ಅಡಿ ಆದಾಗ ಎಷ್ಟು ಗೊಬ್ಬರ ಕೊಡಬೇಕು, ಅದು ನಾವು ಅದನ್ನ ನಿರ್ಧಾರ ಮಾಡಬೇಕು. ನೀವು 3 ಅಡಿ ಇದ್ದಾಗಲೂ ನೀವು 100 ಗ್ರಾಮೇ ಗೊಬ್ಬರ, 2 ರೌಂಡ್ ಗೊಬ್ಬರ ಅಂತ ಅಂದ್ರೆ ಅದಕ್ಕೆ ಫುಡ್ ಸಾಕಾಗಲ್ಲ. ಈಗ 5 ಲೀಟರ್ ಹಾಲು ಕೊಡೋ ಹಸು 15-25 ಔಟ್ಪುಟ್ ಇನ್ಪುಟ್ ಮ್ಯಾಚ್ ಆಗ್ಬೇಕು ಸರ್. ಅದು ಮಾಯಾಮಂತ್ರ ನಿಜ. ನಾವು ಅದು ಯೋಚನೆ ಮಾಡಿ ಅದು ಕೊಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಗಿಡ ದೊಡ್ಡದು ಮಾಡ್ತಾರೆ, ಗೊಬ್ಬರದ ಪ್ರಾಕ್ಟೀಸ್ ಆಹಾರ ಅಷ್ಟೇ ಇರುತ್ತೆ ಅದಕ್ಕೆ. ಅದೇನಾಗತ್ತೆ, ಎನಿ ಪ್ಲಾಂಟ್ ನಿಮಗೆ ಗೊತ್ತಿದೆ ಚೆನ್ನಾಗಿ, ಕಾಫಿ ಗಿಡ ಅದರಲ್ಲೂ ಏನಂದ್ರೆ ನಾವು ಗೊಬ್ಬರ ಕೊಡ್ತೀವಿ, ಟಾಪ್ ಶೂಟಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರುತ್ತೆ ಫುಡ್ಡು. ಮೇಲ್ ಹೋಗಿ ಅಲ್ಲಿಂದ ಆ ರೆಕ್ಕೆಯಿಂದ ಫುಡ್ ಕೊಡ್ತಾ ಬರುತ್ತೆ. ನಾವು ಹಾಕಿರೋ ಫುಡ್ಡು ಎಲ್ಲಿ ಖಾಲಿ ಆಯ್ತು ಅಲ್ಲಿಂದ ರೆಕ್ಕೆ ವೀಕ್ ಆಗುತ್ತೆ. ಇದು ಗೌರ್ಮೆಂಟ್ ಫಂಡ್ಸ್ ಹಂಗಿದೆ, ಅದು ಕೆಳಗೆ ಬರೋದಕ್ಕೆ ಆಮೇಲೆ ₹1 ಉಳಿತದೆ. ಸೊ ಅಲ್ಲಿ ನೀವು ಫೇಲ್ ಆದ್ರೆ ಸಾಕಷ್ಟು ಕೆಳಗೆ ಕಳಿಸುವಷ್ಟು ಇಲ್ದೋದ್ರೆ ಕೆಳಗಡೆ ಇಳುವರಿ ಕಡಿಮೆ ಆಗುತ್ತೆ, ರೆಕ್ಕೆನೇ ವೀಕ್ ಆಗುತ್ತೆ, ರೆಕ್ಕೆ ಅದು ಒಣಗ್ತಾ ಹೋಗುತ್ತೆ. ಆಮೇಲೆ ಕೆಲವರು ಅದು ಹೇಳ್ತಾರೆ, ಉದ್ದ ಬಿಟ್ರೆ ಕೆಳಗಡೆದೆಲ್ಲ ಛತ್ರಿ ತರ ಆಗ್ಬಿಡುತ್ತೆ ಅಂತ. ಕರೆಕ್ಟ್. ಅದಕ್ಕೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಆ ಗಿಡದ ಸೈಜಿಗೆ ತಕ್ಕನಾಗಿ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ಲೇವೆ, ಒಳ್ಳೆ ಆರೈಕೆ ಮಾಡಬೇಕಾಗತ್ತೆ. ಹಾಗೆ ಸರ್, ಈಗ ಒಂದು ಚಿಕ್ಕ ಗಿಡ ಇದ್ದಾಗ ಎಷ್ಟು ಆಹಾರ ತಗೊಳುತ್ತೆ, ದೊಡ್ಡದಾದ್ಮೇಲೆ ಎಷ್ಟು ತಗೊಳುತ್ತೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅದನ್ನು ಕೆಲಸ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಈಗ 7 ಅಡಿ ಅದು ಬಿಟ್ಟಾಗ ಏನಾಗುತ್ತೆ, ನಾವು 4-5 ರೌಂಡ್ ಮಿನಿಮಮ್, ನಾನು ಹೇಳ್ದಂಗೆ ಗೊಬ್ಬರದ ಪ್ರಮಾಣ ಜಾಸ್ತಿ ಮಾಡೋದಲ್ಲ, ಗೊಬ್ಬರ ಸ್ಪ್ಲಿಟ್ ಡೋಸಲ್ಲಿ ಕೊಟ್ಟರೆ ಇಲ್ಲಿ ತುಂಬ ಸಕ್ಸಸ್ ಇರುತ್ತೆ. ಹಾಗಾಗಿ ಆ ಥರ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ರೆ, ಅರ್ಥ ಮಾಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಿದ್ರೆ ವೆರಿ ಗುಡ್ ಪ್ರಾಫಿಟ್. ಸರಿ, ಈಗ ಒಂದು ನೀವು ಅವಾಗ ಹೇಳಿದ್ರಿ, ಬಟ್ ಅದನ್ನು ಒಂದು ಬ್ರೀಫ್ ಆಗಿ ಹೇಳಿದರೆ, 1 ವರ್ಷಕ್ಕೆ ಈಗ ಒಂದು 8 ವರ್ಷದ ಗಿಡ ಅಂತ ಇಟ್ಟಿದ್ರು, ಪಕ್ಕಾ ಇಳುವರಿ ಬಂದಂತ ಗಿಡಕ್ಕೆ ಈಗ ನಿಮ್ದು 3 ಹಂತ ಬಿಟ್ಟಿದ್ದು ಗಿಡ ಅಂತ ಇಟ್ಕೊಳ್ಳೋಣ, ಅದಕ್ಕೆ NPK 1 ವರ್ಷಕ್ಕೆ ಎಷ್ಟು ಬೀಳುತ್ತೆ? NPK ಗೊಬ್ಬರ 750 ಗ್ರಾಮ್ ಮಿನಿಮಮ್, 750 ಗ್ರಾಮ್ ಬೇಕು. ಅದರಲ್ಲಿ ಯಾವ್ದು ಕಡಿಮೆ, ಯಾವ್ದು ಇದು? ಈಗ ನಮಗೆ ಬೆಳವಣಿಗೆ ಅಂತ ಇದ್ದಾಗ ನಮಗೆ ನೈಟ್ರೋಜನ್ ಜಾಸ್ತಿ ಮಾಡಬೇಕಾಗತ್ತೆ ಸರ್. ಯಾವಾಗ ಈಲ್ಡಿಂಗ್ ಬಂದಾಗ ನಾವು ಪೊಟ್ಯಾಷ್ ಅಂಶ ಜಾಸ್ತಿ ಕೊಡಬೇಕಾಗತ್ತೆ. ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿ ಬೇಕು ಸರ್. 3 ಕಾಫಿನಲ್ಲಿ ಬ್ಯಾಲೆನ್ಸ್ ಆಗಿ ಫುಡ್ ಬೇಕು. ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ 10-20 ಗ್ರಾಮ್ ಆಚೆ ಈಚೆ ಅಷ್ಟೇ. ಈಗ ಅದನ್ನ ನೀವು 750 ಗ್ರಾಮು ಪ್ಯೂರ್ NPK ಅಂದ್ರೆ ಅದರದ್ದು ಗೊಬ್ಬರದ ಪ್ರಮಾಣ ಹೆಚ್ಚಾಗತ್ತೆ ಅಥವಾ? ಹೌದು. ಒಟ್ಟು ಈಗ ನೈಟ್ರೋಜನ್, ಈಗ ಯೂರಿಯಾ ಅಂದ್ರೆ ಅದರಲ್ಲಿ ಬರೀ 46% ನೈಟ್ರೋಜನ್. ನೀವು ಹೇಳೋದು 250 ನೈಟ್ರೋಜನ್ ಅಥವಾ 250 ಗ್ರಾಮ್ ಯೂರಿಯಾನ? ನೈಟ್ರೋಜನ್. ನೈಟ್ರೋಜನ್ ಎಸ್.
ಓಕೆ, ಹಂಗಿದ್ರೆ ನೀವು ಒಂದು ಗಿಡಕ್ಕೆ ಕೊಡೋದು ಟೋಟಲ್ ಗೊಬ್ಬರ? ಅಲ್ಲಲ್ಲ, ನಾನು ಹೇಳ್ತಿರೋದು ಗೊಬ್ಬರದ ಪ್ರಮಾಣ. ಈಗ ನಾವು ಹೇಳ್ತಿರೋದು DAP ಮತ್ತು ಏನು ಗೊಬ್ಬರ ಹಾಕ್ತೀವಿ ಆ ಗೊಬ್ಬರದ ಕ್ವಾಂಟಿಟಿನ ನಾನು 800 ಗ್ರಾಮ್ ಹೇಳ್ತಿರೋದು. ಏನು ನಮ್ದು ಗೊಬ್ಬರ ಇರುತ್ತೆ ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಈಗ ಉದಾಹರಣೆಗೆ ಏನಾಗುತ್ತೆ, DAP ಮಿಕ್ಸ್ ಮಾಡುವಾಗ ನಾವು ಅದರಲ್ಲಿ 18% ನೈಟ್ರೋಜನ್ ಇದೆ. ಹೌದು. ಅವಾಗ ನಾನು ಈ DAP ಮಿಕ್ಸ್ ಮಾಡುವಾಗ DAP, ಯೂರಿಯಾ, ಪೊಟ್ಯಾಶ್ ಎರಡು ಮಿಕ್ಸ್ ಮಾಡಿಕೊಡೋದಿದೆ. ಈಗ ಏನಾಗಿದೆ, ನಾವು ತಿಳ್ಕೊಳ್ಳದಲ್ಲೇ ಇದ್ದಾಗ ಏನಾಗುತ್ತೆ, DAPನ ಬರೀ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಮಾತ್ರ ಅಲ್ಲಿ ನೈಟ್ರೋಜನ್ 18% ಇದೆ. ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಆಮೇಲೆ ಅದಕ್ಕೆ ಯೂರಿಯಾನ ಎಷ್ಟು ಸೇರಿಸಬೇಕು ಕ್ಯಾಲ್ಕುಲೇಟ್ ಮಾಡಿ ನಾವು ಮಿಕ್ಸ್ ಮಾಡ್ಕೋತೀವಿ. ಹೌದು, ಆವಾಗ ಅದಕ್ಕೆ ತಕ್ಕಾಗಿ ಪೊಟ್ಯಾಶ್, NPK 3 ಕಾಮನ್ ನಾವು ಈಕ್ವಲ್ ಮಾಡೇ ಕೊಡ್ತೀವಿ. ಆಲ್ಮೋಸ್ಟ್ 10 ಗ್ರಾಮ್ 10-20 ಗ್ರಾಮ್ ಆಚೆ ಹೆಚ್ಚೆ ಇರುತ್ತೆ. ಅದರಲ್ಲಿ ಗಿಡ ಸಣ್ಣದಿದ್ದಾಗ ಇನ್ನು ಇಳುವರಿ ಬರೋಕ್ಕಿಂತ ಮೊದಲು ನೈಟ್ರೋಜನ್ ಹೆಚ್ಚು, ಪೊಟ್ಯಾಶ್ ಕಡಿಮೆ, ಫಾಸ್ಫರಸ್, ನೈಟ್ರೋಜನ್ ಔಷಧ. ಈಗ ನಾವು ಯಾವ್ಯಾವ ಗೊಬ್ಬರ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ಸರ್. ನೈಟ್ರೋಜನ್ ಅಂತಂದ್ರೆ ಬೆಳವಣಿಗೆಗೆ ನೈಟ್ರೋಜನ್ ಫಸ್ಟ್, NPK ಎಣ್ಣೆ ಹಾಕಿ ಫಸ್ಟ್ ಇದೆ, ಅದು ಬೆಳವಣಿಗೆ ಅಂತ ಫಸ್ಟ್. ಎರಡನೇದು ಫಾಸ್ಫರಸ್, ಫಾಸ್ಫರಸ್ ರೂಟ್ ಬೆಳವಣಿಗೆಗೆ, ಮತ್ತೆ ಅದು ಮತ್ತೆ ಈ ಬಡ್ಸ್ ಈಗ ಹೂಗಳು ಇದಾಗೋದಕ್ಕೆ ಅದಕ್ಕೆ ಫಾಸ್ಫರಸ್ ಅದ್ರದ್ದು ಅವಶ್ಯಕತೆ, ಅವಾಗ ಅದು ಕೊಡಬೇಕು. ಅದಾದ್ಮೇಲೆ ನಮಗೆ ಬೆರಿ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಹೂ ಆಗುವಾಗ. ಆ ಟೈಮಿಗೆ ನಾವು ಪೊಟ್ಯಾಶಿಯನ್ನ ಪೂರೈಕೆ ಮಾಡ್ಲೇವೆ. ಹೌದೌದು, ಬೆರಿ ಫಾರ್ಮೇಷನ್ ಸ್ಟ್ರಾಂಗ್ ಆಗೋದಕ್ಕೆ ನಾವು ಪೊಟ್ಯಾಶ್ ಅವಶ್ಯಕತೆ ತುಂಬ ಇರುತ್ತೆ. ಅವಾಗ ಪೊಟ್ಯಾಶ್ ಜಾಸ್ತಿ ಮಾಡಬೇಕು. ನಾನು ಫಸ್ಟೇ ಪೊಟ್ಯಾಶ್ ಜಾಸ್ತಿ ಮಾಡಿ ಆಮೇಲೆ ನೈಟ್ರೋಜನ್ ಜಾಸ್ತಿ ಮಾಡಿ ಅದು ಅವೈಜ್ಞಾನಿಕವಾಗಿ ನಾವು ಕೆಲಸ ಮಾಡಿದ್ರೆ ನಾವು ಫೇಲ್ ಆಗ್ತೀವಿ ಇಲ್ಲಿ. ಬಟ್ ಲಾಂಗ್ ರನ್ ಅಲ್ಲಿ ನೀವು ಹೇಳೋದು ಸಾಮಾನ್ಯ 250 ಸಾಕಾಗುತ್ತೆ. ಅದಲ್ದಲೆ ನಾವೇನು ಮಾಡ್ತೀವಿ, ಸೆಕೆಂಡರಿ ನ್ಯೂಟ್ರಿಯೆಂಟ್ ಅದಾದ್ಮೇಲೆ ನಾವು ಮೆಗ್ನೀಷಿಯನ್ ಬೇಕು, ಸಲ್ಫರ್ ಬೇಕು, ಇವನ್ನೆಲ್ಲ ನಾವು ಕೊಡಲೇಬೇಕಾಗುತ್ತೆ. ಕ್ಯಾಲ್ಸಿಯಂ ಮೋಸ್ಟ್ ಇಂಪಾರ್ಟೆಂಟು. ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರ್ ಈ ಮೂರಕ್ಕೂ ಪ್ರಯಾರಿಟಿ ಕೊಡಬೇಕು ಒಂದು ಸಣ್ಣ ಪ್ರಮಾಣದಲ್ಲಿ. ಅದಾದ್ಮೇಲೆ ಜಿಂಕ್ ಬೇಕು, ಬೋರಾನ್ ಬೇಕು, ಇವೆಲ್ಲ ಮಾಲಿಬ್ಡಿನಿಯಂ, CVD ಎಕ್ಸ್ಟ್ರಾಕ್ಟ್, ಇವೆಲ್ಲವೂ ನಾವೇನು ಮಾಡ್ತೀವಿ, ಯಾವುದರ ಒಂದು ಹಲವಾರು ಕಂಪನಿಗಳಿದ್ದಾವೆ, ಅದ್ರದ್ದು ನೋಡ್ಬಿಟ್ಟು ನಮ್ಮ ಕಾಫಿಗೆ ಯಾವ್ದು ಸೂಕ್ತ, ಪೆಪ್ಪರಿಗೆ ಯಾವ್ದು ಸೂಕ್ತ ಅಂತೇಳಿ ಅದನ್ನು ನಾವು ಪೂರೈಕೆ ಮಾಡ್ತೀವಿ. ಅದು ಸ್ಪ್ರೇ ರೂಪದಲ್ಲಿ ಕೊಡ್ತೀವಿ ನಾವು, ಮೈಕ್ರೋ ನ್ಯೂಟ್ರಿಯೆಂಟ್. ಅದನ್ನ ನೆಲಕ್ಕೆ ಹಾಕಕ್ಕೆ ಹೋಗೋದಿಲ್ಲ? ಇಲ್ಲ, ಅದನ್ನ ನೆಲಕ್ಕೆ ಹಾಕಲ್ಲ. ಬಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ನಾವು ನೆಲದಲ್ಲೇ ಕೊಡ್ತೀವಿ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಅನ್ನು ನೆಲದಲ್ಲೇ ಕೊಡ್ತೀವಿ. ಅಥವಾ ನೀವು ಅದು ಇರುವಂತ ಗೊಬ್ಬರವನ್ನು ಆಯ್ಕೆ ಮಾಡ್ಕೋತೀವಿ. ಸೊ ಅದರಲ್ಲಿ ನೀವು ಉದಾಹರಣೆಗೆ ಸರ್, ಕ್ಯಾಲ್ಸಿಯಂ ನೈಟ್ರೇಟು ನಾವು ಕ್ಯಾಲ್ಸಿಯಂ ಕೊಡಕ್ಕೆ ಆಗ್ತಾ ಇರಲ್ಲ. ಕ್ಯಾಲ್ಸಿಯಂದು ಆ ಥರದ್ದು ಏನು ಅವೈಲೇಬಿಲಿಟಿ ಫಾರ್ಮಲ್ಲಿ ಇರಲ್ಲ. ಅದೇನಾಗುತ್ತೆ, ನಾವು ಕ್ಯಾಲ್ಸಿಯಂ ತಂದು ಹಾಕಿದ್ರೆ ಗಿಡಕ್ಕೆ ಸಿಗಲ್ಲ. ನಾವು ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಇದು ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಒಂದು ಬರುತ್ತೆ. ಅದರಲ್ಲಿ ನಿಮಗೆ ಬೋರಾನು ಇರುತ್ತೆ, ನೈಟ್ರೇಟ್ ಫಾರ್ಮಲ್ಲಿ ನೈಟ್ರೋಜನ್ ಇರುತ್ತೆ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಅದ್ರ ಜೊತೆ ತಗೊಂಡೋಗ್ಬಿಡುತ್ತೆ. ಅದು ಕ್ಯಾಲ್ಸಿಯಂನು ತಗೊಂಡೋಗುತ್ತೆ, ಬೋರಾನು ತಗೊಂಡೋಗುತ್ತೆ. ಹೌದು. ಅಂದ್ರೆ ನಾವು ಈ ಥರ ಎಲ್ಲ ಗೊಬ್ಬರನೂ ನಾವು ಪೂರೈಸಿದೀವ ಅಂತ ನಾವು ನೋಡಿಕೊಂಡು ನಾವು ಇದನ್ನ ಮಾಡ್ತೀವಿ. ಅದು ಅಡಿಕೆನಲ್ಲಿ ಅಂತೂ ತುಂಬಾ ವಿಶೇಷವಾಗಿ ಕೆಲಸ ಮಾಡುತ್ತೆ. ಅಡಿಕೆನಲ್ಲಿ ಹೌದೌದು. ಸೊ ಹಾಗಾಗಿ ನೀವು ಇದನ್ನ ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಕೊಡ್ತೀವಿ. ಎಲ್ಲ ನ್ಯೂಟ್ರಿಯೆಂಟು ಈಸಿಯಾಗಿ ಸಿಗ್ತಾ ಇದ್ದಾವೆ ಸರ್. ಈಗ ನಾವು ಅದನ್ನ ನೋಡಬೇಕು, ಕಲಿಬೇಕು. ಈ ವಿಜ್ಞಾನಿಗಳು ಎಲ್ಲರೂ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ, ಅಲ್ಲೋಗಿ ಕಲ್ತ್ಕೋಬೇಕು. ಮತ್ತೆ ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ಜ್ಞಾನ ಪಡ್ಕೋಬಹುದು, ಹೋಗಿ ಕಾಫಿ ಬೋರ್ಡಲ್ಲಿ ಹೋಗಿ ಜ್ಞಾನ ಪಡ್ಕೋಬಹುದು, ಸ್ಪೈಸಸ್ ಬೋರ್ಡಲ್ಲಿ ಪಡ್ಕೋಬಹುದು. ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ನೀವು ಸಿಂಪಡಣೆ ರೂಪದಲ್ಲಿ ಕೊಡ್ತೀರಿ. ಹೌದು. ವೀಕ್ಷಕರ, ಇಷ್ಟೊತ್ತು ನಾವು ಶ್ರೀ ಧರ್ಮರಾಜ್ ಅವರನ್ನು ಮಾತಾಡಿಸ್ತಿದ್ವಿ ಆಗಿತ್ತು. ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದ್ರು, ಗಿಡಗಳನ್ನು ನಾವು ದೊಡ್ಡದಾಗಿ ಬೆಳೀಲಿಕ್ಕೆ ಬಿಟ್ಟರೆ ಅದೇ ಥರನಾಗಿ ಅದಕ್ಕೆ ಪೋಷಕಾಂಶಗಳನ್ನು ಕೂಡ ಕೊಟ್ಟರೆ ಮಾತ್ರ ಸಾಕಷ್ಟು ಇಳುವರಿಯನ್ನು ನಾವು ಕೊಡ್ತೇವೆ. ಆನಂತರ ಅದು ಲಾಭದಾಯಕವಾಗಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ತಿಳಿಸಿದರು. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ಧರ್ಮರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಕೂಡ ನಮಗೆ ಹಿಂದುಗಡೆಯಿಂದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಸಂಚಿಕೆಯಿಂದ ತಮಗೂ ಕೂಡ ಒಂದೊಳ್ಳೆ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಕಂತನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.